ಆನುಮಲೆ ಜೇನುಮಲೆ ಗುಂಜುಮಲೆ ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಾಟ್ಯವಾಡುವಂತ ನಮ್ಮಪ್ಪಾಜಿ ಮುದ್ದು ಮಾದಪ್ಪನ ಪಾದಕ್ಕೊಂದ್ಸಲ ಉಗೆ ಅಂದ್ರಪ್ಪೋ ಉಗೇ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ನೋಡಾದಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಪಕ್ಕದಲ್ಲೇ ಇರುವಂಥ ಹೈಪಾಯಿಂಟ್ಸ್ನ ಕೊಡೋದು ಮರಿಬೇಡಿ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ, ಬೆಳ್ಳಿ ತೇರು ಇಳಿಸಿದ್ವಿ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ವಿಡಿಯೋ, ಅವತ್ತಿನ ದಿನದ ವಿಡಿಯೋ. ಇನ್ನೂ ಬೆಟ್ಟಕ್ಕೆ ಹೋಗ್ಬೇಕಂತೇನೋ ಡಿಸೈಡ್ ಮಾಡಿದ್ವಿ. ನೋಡಿದ್ರೆ ನೈಟ್ ಫುಲ್ ಕರೆಂಟ್ ಇಲ್ಲದೆ ಕ್ಯಾಂಡಲ್ ಹಚ್ಕೊಂಡು ರೆಡಿಯಾಗಿ 3 ಗಂಟೆಗೆ ಎದ್ದು 4 ಗಂಟೆಗೆ ಮನೆ ಬಿಟ್ವಿ. ಆಲ್ಮೋಸ್ಟ್ ಒಂದು 5:40 ತಾಳು ಬೆಟ್ಟವನ್ನು ತಲುಪಿದ್ವಿ. ತುಂಬಾ ಖಾಲಿಯಾಗಿತ್ತು. ಇಲ್ಲಿ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ, ಫಸ್ಟ್ ತಾಳು ಬೆಟ್ಟದಲ್ಲಿ ಇಳಿದು ಅಲ್ಲಿ ಧೂಪ ಹಾಕಿ ಗಂಧದ ಕಡ್ಡಿನ ಬೆಳಗಿ ಆಮೇಲೆ ನಾವು ಬೆಟ್ಟ ಹತ್ತುವಂಥದ್ದು. ಅದೇ ರೀತಿ ಈ ಸಲಿನೂ ಕೂಡ ಧೂಪ ಹಾಕಿ ಗಂಧದ ಕಡ್ಡಿಲಿ ಪೂಜೆ ಮಾಡಿ ಆಮೇಲೆ ಬೆಟ್ಟವನ್ನು ಹತ್ತಿದ್ವಿ. ಈ ಸಲ ನಾವು ನಮ್ಮ ಯಜಮಾನ್ರು ಮುಡಿ ಕೊಡಬೇಕಿತ್ತು ಮತ್ತು ಬೆಳ್ಳಿ ತೇರು ಇಳಿಸ್ಬೇಕಾಗಿತ್ತು. ಮಗಳು ಹುಟ್ಟಿದಾಗ ಹರಿಸ್ಕೊಂಡಿದ್ವಿ. ಲಾಸ್ಟ್ ಇಯರ್ ಚಿನ್ನದ ತೇರು ಇಳಿಸ್ಬಿಟ್ಟು ಬಂದುಬಿಟ್ಟಿದ್ವಿ. ಚಿನ್ನದ ತೇರು ಸಂಜೆ ಎಳಿತಾರೆ, ಬೆಳ್ಳಿ ತೇರನ್ನ ಬೆಳಿಗ್ಗೆ ಎಳಿತಾರೆ. ತಂಗಕ್ಕಾಗಲ್ಲ ಅಂತ ಹೇಳಿ ಬಂದುಬಿಟ್ಟಿದ್ವಿ. ಈ ಸಲ ಬೇಗ ಹೋಗಿ ಮುಗಿಸ್ಕೊಂಡು ಬರೋಣ ಅರ್ಕೆನ ಅಂತ ಹೇಳಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿವರೆಗೆ ಒಂದು ಜರ್ನಿ ಆದರೆ ಬೆಟ್ಟ ಹತ್ತೋದು ಒಂಥರ ನನಗೆ ಕಷ್ಟ. ನನಗೆ ವಾಮಿಟ್ ಪ್ರಾಬ್ಲಮ್ ಬೇರೆ, ತಲೆ ಸುತ್ತೋಕೆ ಶುರುವಾಗುತ್ತೆ. ಎಷ್ಟು ಬೇಗ ಹೋಗಿ ಮಾದಪ್ಪನ ಬೆಟ್ಟದಲ್ಲಿ ಇಳಿದ್ಬಿಡ್ತೀನೋ ಅಂತ ಕಾಯ್ತಿರ್ತೀನಿ. ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಆ ಮಾದಪ್ಪನ ನೋಡಿ ಆಗಿತ್ತು ತಲೆ ಸುತ್ತೆಲ್ಲ ಕ್ಷಣ ಮಾತ್ರದಲ್ಲೇ ಮಾಯ ಆಗೋಯ್ತು. ಹುಲಿ ಮೇಲೆ ಕೂತಿರೋ ಮಾದಪ್ಪನ ನೋಡ್ತಿದ್ದಂಗೆ ಫೈನಲಿ ನಾವು ತಲುಪಿದ್ವಲ್ಲ ಅನ್ನೋ ಖುಷಿ ನನಗೆ. 6 ಗಂಟೆ ಅಷ್ಟರೊಳಗೆ ಅಲ್ಲಿ ರೀಚ್ ಆಗಿದ್ವಿ. ಹೋದ ತಕ್ಷಣ ನಮ್ಮ ಯಜಮಾನ್ರು ಮತ್ತು ಮಗ, ನನ್ನ ಮಗನೂ ಅಮ್ಮ ಮುಡಿ ಕೊಡ್ತೀನಿ ಅಂತ ಹೇಳಿ ಮುಡಿ ಕೊಟ್ಟ. ಇಬ್ಬರದು ಮುಡಿ ಕೊಟ್ಟ ಆದಮೇಲೆ ನಾವು ಹೋಗಿದ್ದು ಬೆಳ್ಳಿ ತೇರಿಗೆ ಹೆಸರು ಬರ್ಸ್ಬಿಡೋಣ. ಇನ್ನು ಟೈಮ್ ಎಷ್ಟೊತ್ತಿಗೂ ಏನೋ ಅಂತ ನಮಗೆ ಪ್ರಾಪರಾಗಿ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ವಿ. 7:15 ಹೋದ್ವಿ. ಅವರು ಹೇಳಿದ್ರು 7:45ಗೆ ಕೌಂಟರ್ ಓಪನ್ ಆಗುತ್ತೆ ಅಂತ. ಅಷ್ಟೊತ್ತಿಗೆ ನಾವು ದರ್ಶನ ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಆಲಂಬಾಡಿ ಬಸವನ ಹತ್ರ ಹೋಗಿ ಅಲ್ಲಿ ಆಲಂಬಾಡಿ ಬಸವನ್ನ ಪೂಜೆ ಮಾಡ್ಕೊಂಡು ಮಂಗಳಾರತಿ ತೊಗೊಂಡು ಹೂ ತೊಗೊಂಡು ಹೋಗಿದ್ವಿ ಬಸವಪ್ಪನಿಗೆ. ಮೊದಲೇ ನಾವು ಹಳ್ಳಿ ಕಾರ್ ಸಾಕ್ತೀವಿ. ಬಸವಪ್ಪನ ಹತ್ರ ನಮ್ಮದೇ ಆದಂಥ ಕೆಲವೊಂದು ಬೇಡಿಕೆಗಳಿರುತ್ತಲ್ವ. ಬಸವಪ್ಪನಿಗೆ ಕೈ ಮುಗಿದು ಬಸವಪ್ಪನ ದರ್ಶನ ಪಡೆದು ನೆಕ್ಸ್ಟ್ ದೇವರ ದರ್ಶನಕ್ಕೆ ಅಂತ ಹೋದ್ವಿ. ಲಿಟಲಾಗಿ ರಶ್ ಇದ್ದರು. ಇವಾಗ ತಾನೇ ಶಿವರಾತ್ರಿ ದೊಡ್ಡ ಜಾತ್ರೆ ಬೇರೆ ಆಗಿದೆ, ರಶ್ ಇದ್ದರು. ಆದರೂ ಬೇಗ ದರ್ಶನ ಆಯ್ತಪ್ಪ. ಇಲ್ಲಿ ಕೆಲವರು ಪದ ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ. ನೋಡಿದ್ರಲ್ವಾ ಎಷ್ಟು ಚಂದ ಪದ ಹೇಳ್ತಿದ್ದಾರೆ ಅಂತ. ಫುಲ್ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ದೇವ್ರ ದರ್ಶನಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ನಾವು ಫಾಸ್ಟಾಗಿ ಬಂದ್ವಿ. ತೇರು ಎಳ್ಸೋಷ್ಟರೊಳಗೆ ದರ್ಶನ ಮಾಡ್ಕೊಂಡು ಬಿಡೋಣ ಅಂತ ದರ್ಶನಕ್ಕೆ ಹೋದ್ವಿ. ಫಸ್ಟ್ ಇಲ್ಲಿ ಹಣ್ಣು ಕಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹಣೆಗೆ ವಿಭೂತಿನ ಹಚ್ಚಿಸ್ಕೊಂಡ್ವಿ. ಇಲ್ಲೇ ಮಾದಪ್ಪಂದು ಏನೇ ವೀಡಿಯೋ ಇದ್ರೂ ನೀಟಾಗಿ ಮಾಡ್ಕೊಳಕ್ಕಾಗೋದು. ಒಳಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹೆಂಗೋ ಸರ್ಕಸ್ ಮಾಡಿದೆ, ಬಟ್ ಕ್ಯಾಪ್ಚರ್ ಆಗಿಲ್ಲ. ಆ್ಯಸ್ ಯೂಶ್ವಲ್ ಮತ್ತೆ ಪ್ರೀವಿಯಸ್ದು ಒಂದು ಕ್ಲಿಪ್ ಹಾಕಿದ್ದೀನಿ, ಅದು ವೀಡಿಯೋ ಮಾಡ್ಕೊಂಡಿದ್ದೀನಿ, ಬಟ್ ಸರಿಯಾಗಿ ಅಲ್ಲಿ ಕಾಣಿಸಿಲ್ಲ. ನೋಡ್ಬೋದು, ಇಲ್ಲಿ ಸಣ್ಣದಾಗಿ ಕಾಣಿಸುತ್ತೆ ಅಷ್ಟೇ. ಅದಕ್ಕೆ ಒಂದ್ಸಲಿ ವೀಡಿಯೋ ಮಾಡ್ಕೊಂಡಿದ್ದು ಚೆನ್ನಾಗಿ ಬಂದಿತ್ತು, ಅದನ್ನು ಹಾಕಿದ್ದೀನಿ. ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ. ಇವಾಗಷ್ಟೇ ರಥೋತ್ಸವ ಆಗಿತ್ತಲ್ಲ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಲ್ಲಿಂದ ಆಚೆ ಬಂದು ಕೌಂಟರಲ್ಲಿ ಹೆಸರು ಬರೆಸಿ ಒಂದು ಗದೆ ಟೈಪ್ ಕೊಡ್ತಾರೆ, ಅದನ್ನು ಇಟ್ಕೊಂಡು ತೇರು ಎಳೆಯೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೂತಿದ್ವಿ. ಅಷ್ಟರೊಳಗೆ ನಮ್ಮ ಉಮಾ ಮಹೇಶ್ವರಿ ಎಂಟ್ರಿ ಆಯಿತು. ಇವಾಗ ನೋಡಿದ್ದು ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ಆನೆ, ಹೆಣ್ಣಾನೆ ಉಮಾ ಮಹೇಶ್ವರಿ ಆನೆ. ರಥ ಸಿದ್ಧವಾಗಿತ್ತು. ಇವರಿಬ್ಬರು ಆಟ ಆಡ್ತಾ ಇದ್ರು. ಅಷ್ಟರಲ್ಲಿ ಬೆಳ್ಳಿ ರಥ ಎಳೆಯೋದಕ್ಕೆ ಶುರು ಮಾಡಿದ್ರು. ಇವಾಗ ರಥೋತ್ಸವ ಶುರುವಾಗುತ್ತೆ ನೋಡಿ. ಯಾರಾದರೂ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಬೆಳ್ಳಿ ತೇರನ್ನ ಇಳಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಕೌಂಟರ್ ಓಪನ್ ಆಗೋದು 7:45ಗೆ. 2,000 ರೂಪಾಯಿಗಳು ಬೆಳ್ಳಿಯ ತೇರನ್ನು ಇಳಿಸೋದಕ್ಕೆ. 8:00ವರೆಗೆ ಕರೆಕ್ಟಾಗಿ ಬೆಳ್ಳಿಯ ತೇರನ್ನು ಎಳಿತಾರೆ.
ಮಹೇಶ್ವರಿ. ನಡಿ ನಡಿ ಮಗನೆ. ನೋಡಿದ್ರಲ್ವಾ ಉಮಾಮಹೇಶ್ವರಿ ಆನೆ ಬೆಳ್ಳಿಯ ತೇರಿಗೆ ಮಾದಪ್ಪನಿಗೆ ಯಾವ ರೀತಿ ನಮಸ್ಕರಿಸಿದ್ಲು ಅಂತ. ನಿಜವಾಗ್ಲೂ ಹಬ್ಬ ಅಂತ ಅನ್ನಿಸ್ತು. ಇದು ಬೆಳ್ಳಿಯ ತೇರು ಈ ರೀತಿ ದೇವಸ್ಥಾನದ ಸುತ್ತ ಒಂದು ಸುತ್ತು ಬೆಳ್ಳಿಯ ತೇರನ್ನು ಎಳಿಸ್ತಾರೆ. ಯಾರಾದರೂ ತಮ್ಮ ಹರಕೆಗಳು ತಮ್ಮ ಇಷ್ಟಾರ್ಥ ಈಡೇರಿಕೆಗೆ ಹರಕೆ ಹೊತ್ಕೊಂಡಿದ್ದವರು ಈ ಸೇವೆಯನ್ನು ಸಲ್ಲಿಸುವಂಥದ್ದು ವಾಡಿಕೆ. ದೇವ್ರ ದರ್ಶನ ಎಲ್ಲ ಮುಗಿಸಿ ಎಲ್ಲ ಆಯಿತು. ಹುಲಿವಾಹನ ಸೇವೆಯ ದರ್ಶನ ಕೂಡ ಆಯಿತು. ಇನ್ನು ನಾವು ನೆಕ್ಸ್ಟ್ ಹೊರಟಿದ್ದು ಪ್ರಸಾದ ಸೇವಿಸೋದಕ್ಕೆ. 3 ಹೊತ್ತು ಪ್ರಸಾದ ಕೊಡ್ತಾರೆ. ನಾವು ಅಕ್ಕಿ ಮತ್ತು ಬೆಲ್ಲನ ತಗೊಂಡು ಬಂದಿದ್ವಿ. ಅದನ್ನು ಕೊಟ್ಟರೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ಪ್ರತಿ ಸಲ ಮಾದಪ್ಪನ ಬೆಟ್ಟಕ್ಕೆ ಬಂದಾಗಲೂ ಕೊಡ್ತೀವಿ. ಅದೇ ಥರ ಈ ಸರಿನೂ ಅಕ್ಕಿ ಬೆಲ್ಲ ತಂದಿದ್ವಿ, ಕೊಟ್ಟು ಪ್ರಸಾದನ ಸ್ವೀಕರಿಸಿದ್ವಿ. ಬತ್ತಿ ಬತ್ತಿ ಸುರುಬತ್ತಿ ಸುರುಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಸಿರಿಗಂಧದ ಬತ್ತಿ ಗೌಡ್ಸುತ್ತಿ ಬಿದ್ರುಗುತ್ತಿ ಒಳಗೆ. ಇದೇ ಊಟದ ಹಾಲು. ಫೈನಲಿ ಮಾದಪ್ಪನ ದರ್ಶನ ಆಗಿ ಮನಸ್ಸಿಗೆ ತುಂಬಾ ಸಂತೋಷ ಆಯಿತು. ಏನು ಗೊತ್ತಾ, ಮನೆ ಹತ್ರ ಇರೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಆ ದೇವರ ಆಜ್ಞೆ ಇರಲೇಬೇಕು. ನಾವು ಎಷ್ಟೇ ಅಂದ್ಕೊಂಡ್ರು ಕೆಲವು ಟೈಮ್ ಹೋಗೋದಕ್ಕಾಗಲ್ಲ. ಆ ದೇವರ ಆಜ್ಞೆ ಇದ್ದರೆ ಹೋಗಬೇಕು ಅಂತ ಅಂದ್ಕೊಂಡೇ ಇರೋದಿಲ್ಲ. ಅಂಥ ಟೈಮಲ್ಲಿ ಕೂಡ ದೇವ್ರ ದರ್ಶನ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಬಾತು ಮತ್ತು ಬೆಲ್ದನ್ನ ಕೊಟ್ಟಿದ್ರು. ತಟ್ಟೆ ತೊಗೊಂಡು ನಾವೇ ಊಟ ಹಾಕ್ಸ್ಕೋಬೇಕು. ಪ್ರಸಾದನ ತಿಂದ್ವಿ. ಪ್ರಸಾದ ತಿಂದ್ಕೊಂಡು ನಾವು ರಿಟರ್ನು ಮನೆ ಕಡೆ ಹೊರಟ್ವಿ. ಆಲ್ಮೋಸ್ಟ್ 12 ಗಂಟೆ ಅಷ್ಟರೊಳಗೆಲ್ಲ ಮನೆನ ತಲುಪಿದ್ವಿ. ಇದೇ ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಲಿ ಇಷ್ಟು ಬೇಗ ಹೋಗಿ ವಾಪಸ್ ಬಂದಿರುವಂಥದ್ದು. ಮತ್ತು ಇಲ್ಲಿ ಹುಲಿ ಮೇಲೆ ಕೂತಿರುವ ಮಾದಪ್ಪನನ್ನು ನೋಡಿ ಒಂದು ಬಾಯಿ ವಿದಾಯ ಹೇಳ್ತಾ ನಾವು ಬೆಟ್ಟವನ್ನು ಇಳಿಯೋದಕ್ಕೆ ಪ್ರಾರಂಭ ಮಾಡಿದ್ವಿ. ಇದಾಗಿತ್ತು ಮಲೆ ಮಹಾದೇಶ್ವರ ಬೆಟ್ಟದ ಬೆಳ್ಳಿಯ ತೇರನ್ನು ಎಳಿಸುವಂಥ ಹಾಗೂ ದೇವರ ದರ್ಶನದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್. ಹೇಳೋದು ಮರ್ತಿದ್ದೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್ ಬಾಯ್.